ನಮ್ಮ ಪಕ್ಷ ಈ ಒಂದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಪ್ರಧಾನಮಂತ್ರಿನ ರಾಜ್ಯಕ್ಕೆ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಪಕ್ಷ ಸರ್. ನಮ್ಮ ಪಕ್ಷಕ್ಕೆ ಇವತ್ತು ಈ ವರ್ಷ ಬೆಳ್ಳಿ ಮಹೋತ್ಸವ ಆಚರಣೆ ಮಾಡಿದ್ದೀವಿ. ಅಂದರೆ ನಾವು ಜನತಾ ಪಕ್ಷ ಮತ್ತು ಈಗ ಜನತಾದಳ ಜಾತ್ಯತೀತ ಅಂತ ಏನು ರಚನೆ ಆಯ್ತಲ್ಲ, ಜನತಾ ಪಕ್ಷದಿಂದ ಬಂದು ಕೊನೆಗೆ ಆ ಜನತಾದಳ ಜಾತ್ಯತೀತ ಪಕ್ಷಕ್ಕೆ 25 ವರ್ಷ ಆಗಿ ಬೆಳ್ಳಿ ಹಬ್ಬ ಆಚರಿಸಿದ್ದೀವಿ. ಇದು ದೇವೇಗೌಡರಿಗೆ ಒಬ್ಬರ ಕೈಲಿ ಬಿಟ್ಟರೆ ಕರ್ನಾಟಕದಲ್ಲಿ ಯಾವ ರಾಜಕಾರಣಿನೋ ಒಂದು ರಾಜಕೀಯ ಪಕ್ಷವನ್ನು ನಡೆಸೋಕ್ಕಾಗಿಲ್ಲ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಅದು ದೇವೇಗೌಡರಾಗಿದ್ದಕ್ಕೆ, ಕುಮಾರಸ್ವಾಮಿ ಆಗಿದ್ದಕ್ಕೆ, ಇವತ್ತು ನಿಖಿಲ್ ಗೌಡರಾಗಿದ್ದಕ್ಕೆ ನಮ್ಮ ಪಕ್ಷ 25 ವರ್ಷ ಕಳೆದು ದೇಶಕ್ಕೆ ಪ್ರಧಾನಿ ಕೊಟ್ಟಿದೆ, ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಇವತ್ತು ಮಂತ್ರಿಮಂಡಲದಲ್ಲಿ ಪ್ರಭಾವಿ ಸಚಿವರಾಗಿದ್ದಾರೆ. ನಮ್ಮ ಪಕ್ಷ ಯಾವುದೇ ರಾಜಕೀಯ ಪಕ್ಷಕ್ಕೇನು ಕಮ್ಮಿ ಇಲ್ಲ, ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೇನು ಕಮ್ಮಿ ಇಲ್ಲ. ನಾವು ತತ್ವಸಿದ್ಧಾಂತಗಳಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮದೇ ಆದಂಥ ಇಂಟರ್ನಲ್ ಡೆಮೋಕ್ರಸಿ ಇದೆ ಪಕ್ಷದಲ್ಲಿ. ನಮ್ಮಲ್ಲಿ ಯಾರೋ ವಾರ್ಡ್ ಅಧ್ಯಕ್ಷ ಆಗಬೇಕಾದ್ರೆ ಅಥವಾ ಜಿಲ್ಲಾಧ್ಯಕ್ಷ ಆಗಬೇಕಾದ್ರೆ ಮತ್ತು ರಾಜ್ಯಾಧ್ಯಕ್ಷ ಆಗಬೇಕಾದ್ರೆ ಕ್ಷೇತ್ರಾಧ್ಯಕ್ಷ ಆಗಬೇಕಾದ್ರೆ ನಮ್ಮ ಪ್ರಾಥಮಿಕ ಸದಸ್ಯತ್ವ ಮಾಡಿಸಿ ಸದಸ್ಯರೆಲ್ಲ ಓಟ್ ಹಾಕ್ತಾರೆ, ಅವರು ಗೆಲ್ಲಿಸ್ತಾರೆ. ಇವ್ರು ಬೇರೆ ಥರ ಯಾರು ಬೇಕೋ ಅವ್ರು ಹೈಕಮಾಂಡ್ನ ಬೇಕಾದ ಚೇಂಜ್ ಮಾಡೋಕ್ಕೆ ನಮ್ಮದು ನಿಮ್ಮಂಥ ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಬಿಡ್ತೀನಿ.